1671 ರಾಯರು ತಾವು ಈ ಲೋಕವನ್ನು ಬಿಟ್ಟು ಬೃಂದಾವನ ಸೇರುವ ಸಮಯ ಬಂದಿದೆ ಎಂದು ಅರಿತಾಗ ತಮ್ಮ ಶಿಷ್ಯರಿಗೆ ಮತ್ತು ಭಕ್ತರಿಗೆ ತಿಳಿಸಿದರು. ಶ್ರಾವಣ ಬಹುಳ ದ್ವಿತೀಯೆಯ ದಿನದಂದು ಅವರು ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶಿಸಲು ಸಿದ್ಧರಾದರು. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವೇದಘೋಷಗಳ ನಡುವೆ ರಾಯರು ಬೃಂದಾವನದ ಒಳಗೆ ಕುಳಿತು ಧ್ಯಾನಸ್ಥರಾದರು. ಅವರು ತಮ್ಮ ಕೈಯಲ್ಲಿದ್ದ ಜಪಮಾಲೆ ಆಡುವುದನ್ನು ನಿಲ್ಲಿಸಿದ ಕ್ಷಣವೇ ಅವರ ಆಜ್ಞೆಯಂತೆ ಶಿಷ್ಯರು ಅವರ ಸುತ್ತಲೂ ಕಲ್ಲುಗಳನ್ನು ಜೋಡಿಸಿ ಬೃಂದಾವನವನ್ನು ಪೂರ್ಣಗೊಳಿಸಿದರು. ಆದರೆ ರಾಯರು ಅಂದು ಹೇಳಿದ ಮಾತು ಇಂದಿಗೂ ಭಕ್ತರ ಪಾಲಿಗೆ ಸಂಜೀವಿನಿ. ನಾನು ಭೌತಿಕವಾಗಿ ದೂರವಾದರೂ ಮುಂದಿನ 700 ವರ್ಷಗಳ ಕಾಲ ಈ ಬೃಂದಾವನದಲ್ಲಿ ಸಶರೀರವಾಗಿ ನೆಲೆಸಿರುತ್ತೇನೆ. 2. ರಾಯರು ನೀಡಿದ ಅಂತಿಮ ಸಂದೇಶ ಗೋಲ್ಡನ್ ವರ್ಡ್ಸ್. ಬೃಂದಾವನ ಪ್ರವೇಶಿಸುವ ಮುನ್ನ ರಾಯರು ನೀಡಿದ ಸಂದೇಶವು ಇಡೀ ಮಾನವಕುಲಕ್ಕೆ ದಾರಿದೀಪವಾಗಿದೆ. ಸತ್ಯ ಮತ್ತು ಧರ್ಮ, ಯಾವತ್ತೂ ಸತ್ಯವನ್ನು ನುಡಿಯಿರಿ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯಿರಿ. ಇದಕ್ಕಿಂತ ಮಿಗಿಲಾದ ಪೂಜೆ ಬೇರೊಂದಿಲ್ಲ. ಪರೋಪಕಾರ, ದೀನದಲಿತರಿಗೆ ಸಹಾಯ ಮಾಡುವುದು ಭಗವಂತನಿಗೆ ಮಾಡುವ ಸೇವೆಯಷ್ಟೇ ಪವಿತ್ರವಾದುದು. ಭಗವಂತನ ನಂಬಿಕೆ, ದೇವರ ಮೇಲೆ ಅಚಲವಾದ ನಂಬಿಕೆ ಇಡಿ. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಧೈರ್ಯ ಕಳೆದುಕೊಳ್ಳಬೇಡಿ. ಸಾಮಾಜಿಕ ಸಾಮರಸ್ಯ, ಜಾತಿಮತಗಳ ಭೇದವಿಲ್ಲದೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣಿ. ಗುರುಭಕ್ತಿ, ನಿಮ್ಮ ಗುರುವಿನ ಮೇಲೆ ಶ್ರದ್ಧೆಯಿರಲಿ. ಅವರ ಮಾರ್ಗದರ್ಶನ ನಿಮ್ಮನ್ನು ಸಂಕಷ್ಟದಿಂದ ಪಾರುಮಾಡುತ್ತದೆ. ರಾಯರ ಮಹಿಮೆ ಇಂದಿಗೂ ಸತ್ಯ. ಅದಕ್ಕಾಗಿಯೇ ಇಂದಿಗೂ ಮಂತ್ರಾಲಯಕ್ಕೆ ಹೋಗುವ ಭಕ್ತರಿಗೆ ಅಲ್ಲಿ ಒಂದು ರೀತಿಯ ದಿವ್ಯ ಶಾಂತಿ ಮತ್ತು ರಾಯರ ಉಪಸ್ಥಿತಿಯ ಅನುಭವವಾಗುತ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಎಂಬ ಮಂತ್ರವನ್ನು ಪಠಿಸಿದರೆ ಸಾಕು, ರಾಯರು ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತಾರೆ ಎಂಬುದು ಭಕ್ತರ ಗಾಢ ನಂಬಿಕೆ.